ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಏನೋ ಒಂದು ರಿಪೀಟೆಡ್ ನಡೀತಾನೆ ಇದೆ. ಎಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆನ ನೀವು ಮಾಡ್ಕೊಳ್ಳೋದಿಲ್ವೋ, ಅದೇ ತಪ್ಪುಗಳು ರಿಪೀಟೆಡ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಿಲ್ವೋ, ಅಥವಾ ತುಂಬಾ ಒಳ್ಳೆಯವರಾಗಿ ನೀವು ಇರೋದಕ್ಕೆ ಪ್ರಯತ್ನ ಪಟ್ಟಿ ಸಾಕಾಯ್ತು, ಇಷ್ಟೆಲ್ಲ ಪಾಠ ಕಲ್ತ್ರು ಇನ್ನ ನೀವು ಅದೇ ತಪ್ಪು ಮಾಡ್ತಿದ್ದೀರಾ ಅಂದ್ರೆ ಇದನ್ನ ಏನು ಮಾಡೋದಕ್ಕಾಗೋದಿಲ್ಲ. ನಿಮ್ಮದೇ ತಪ್ಪಿದು. ಅತಿಯಾದ ಒಳ್ಳೆತನ ಒಳ್ಳೇದಲ್ಲ ಅಂತ ಇದೆ. ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಯಾಕೆ ಏನು ಒಂದು ಬದಲಾವಣೆ ಬರ್ತಾ ಇಲ್ಲ, ಏನು ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಇಲ್ಲ, ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋದ್ರ ಜೊತೆಗೆ, ತಿಳ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಇನ್ ಕೇಸ್ ಗೊತ್ತಾಗಿಲ್ಲ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಒಳ್ಳೆತನ, ಅಥವಾ ಎಲ್ರಿಗೂ ನೀವು ಒಳ್ಳೆಯವರಾಗ ಇರೋದಕ್ಕೆ ಪ್ರಯತ್ನ ಪಡೋದ್ರಿಂದ ಆಗಿದೆ ಅನ್ನುವಂಥದ್ದು. ಸೊ ಹಾಗಾಗಿ ತುಂಬಾ ಒಳ್ಳೆಯವರಾಗೋದ್ಕಿಂತ ಎಲ್ರಿಗೂ ಉಪಯೋಗ ಆಗಬೇಕು ಸರಿ, ಆದ್ರೆ ಎಲ್ಲವೂ ಕೂಡ ಒಂದು ರೀತಿಲಿ ಲಿಮಿಟ್ ಅಂತ ಇರುತ್ತೆ. ಸೊ ಆ ಲಿಮಿಟ್ ಅನ್ನ ಓವರ್ ಆಗಿ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲವೂ ಕೂಡ ಒಂದಿನ ಎಂಡ್ ಆಗ್ಬೇಕು, ಆ ಎಂಡ್ ಆಗೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ಎಲ್ಲರೂ ಒಂದಲ್ಲ ಒಂದಿನ ಚಿತೆಗೇರ್ಲೇಬೇಕು ಅನ್ನುವಂಥದ್ದು ಇದೆ. ಸ್ಟ್ರಾಂಗ್ ಮೆಸೇಜ್ ಇದೆ ಇಲ್ಲಿ, ಸ್ಟ್ರಾಂಗ್ ಮೆಸೇಜ್, ವೆರಿ ವೆರಿ ಸ್ಟ್ರಾಂಗ್ ಮೆಸೇಜ್. End of the life, end of the relationship, end of the future, something is ending. Okay, ಹಾಗಾಗಿ ನೀವು ಸಾಯೋವರೆಗೂ ಎಲ್ರಿಗೂ ಒಳ್ಳೆಯವರಾಗೇ ಇರ್ತೀರಾ, ಅಥವಾ ಬದುಕೋದ್ರ ಕಡೆ ಮುಖ ಮಾಡಿ ನಿಲ್ತೀರಾ, ಇದ್ರ ಬಗ್ಗೆ ಯೋಚನೆನ ಮಾಡಿ ಒಂದ್ ಸ್ವಲ್ಪ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದು ರಿಲೇಶನ್ಶಿಪ್ ಎಂಡ್ ಆಗತ್ತೆ ಅನ್ನುವಂಥದ್ದು ಇದೆ. ಯಾರ್ದೋ ಒಂದು ಸಾವಿಗೆ ಹೋಗಿ ಬರ್ತೀರಾ, ಸಾವಿನ ಸುದ್ದಿ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಸ್, ಒಂದು ರಿಲೇಶನ್ಶಿಪ್ ಎಂಡ್ ಆಯ್ತು, ಯಾವುದೋ ಒಂದು ಬಂಧನ ಎಂಡ್ ಆಯ್ತು ಅಂದ್ರೆ ಇಟ್ ವಿಲ್ ಬಿ ಫಾರ್ ಯುವರ್ ಗುಡ್, ನಿಮ್ಮ ಒಳ್ಳೇದಕ್ಕೋಸ್ಕರ ಅದಾಗ್ತಾ ಇದೆ. ಹಾಗಾಗಿ ಅದನ್ನ ಸರಿಯಾಗಿ ಸರಿಪಡಿಸ್ಕೊಳ್ಳಿ. ತುಂಬಾ ಒಳ್ಳೆಯವರಾಗಿ ಇರಬೇಕು, ಒಳ್ಳೆಯವರಾಗಿ ಇರೋಣ. ಅದೇ ಸಮಯಕ್ಕೆ ನಮ್ಮನ್ನ ಯಾರು ದುರುಪಯೋಗ ಪಡಿಸ್ಕೊಳ್ದಿರೋ ಹಾಗೆ ಎಚ್ಚರಿಕೆನ ವಹಿಸ್ಬೇಕು. ಓಕೆ, ಪವರ್ ಆಫ್ ಊದಿ, ವಿಭೂತಿಗೆ ತುಂಬಾ ಶಕ್ತಿ ಇದೆ. ವಿಭೂತಿ ಧಾರಣೆನ ಮಾಡಿ, ಇದರಿಂದ ನಿಮ್ಗೆ ಹೆಚ್ಚು ಒಳ್ಳೇದಾಗತ್ತೆ. ಯಾರು ತುಂಬಾ ನೆನ್ಸ್ಕೊಳ್ತಿದ್ದೀರಾ ಈ ನಡುವೆ, ಯಾರು ಅಂತ ಗೊತ್ತಿಲ್ಲ. ಯಾರು ನೆನ್ಸ್ಕೊಂತಿದ್ದೀರೋ ಕಮೆಂಟ್ ಅಲ್ಲಿ ಹಾಕಿ, ಅದ್ ಯಾರು ಅಂತ ನೋಡ್ತೀನಿ. ಯಾಕೆಂದ್ರೆ ನನ್ನನ್ನು ನೆನ್ಸ್ಕೊಳ್ಳೋದು ಈಗ ನೀವು ಬಿಟ್ರೆ ಬೇರೆ ಯಾರು ಇಲ್ಲ. ಜೊತೆಗೆ ಐ ಮೇಕ್ ಯು ಚಾನಲ್ ಆಫ್ ಮೈ ವರ್ಕ್ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮನ್ನ ಗುರುಗಳು ಆಯ್ಕೆ ಮಾಡ್ಕೊಂಡಿದ್ದಾರೆ. ನಿಮ್ಮಿಂದ ಒಂದು ಕೆಲಸ ಕಾರ್ಯ ಆಗ್ಬೇಕು, ಒಂದು ಸೋಲ್ ಪರ್ಪಸ್ ಇದೆ, ಒಂದು ಸೋಲ್ ಮಿಷಿನ್ ಇದೆ. ಆ ಕೆಲಸ ನಿಮ್ಮಿಂದನೇ ಆಗ್ಬೇಕು. ಆ ಕೆಲಸ ಆಗೋವರೆಗೂ ನಾನು ನಿಮ್ಮನ್ನ ಹೀಗೆ ಇರ್ತೀನಿ ನಿಮ್ ಜೊತೆ, ನಿಮ್ಮನ್ನ ಬೇರೆ ಯಾವುದೇ ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ ಅನ್ನುವಂಥದ್ದು ನಿಮ್ಮ ಗುರುಗಳ ಉದ್ದೇಶ ಇದೆ. ಅದೇನ್ ಉದ್ದೇಶ ಇದೆ, ಅದೇನಿದೆ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಬೇಡಿ. ಜೀವನ ಹೇಗ್ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗಕ್ ರೆಡಿ ಇದ್ದೀನಿ. ನನ್ನನ್ನು ಯಾರು ದುರುಪಯೋಗ ಪಡಿಸ್ಕೊಳ್ದಿರೋ ಹಾಗೆ ನಾನು ಎಚ್ಚರಿಕೆನ ವಹಿಸ್ತೀನಿ ಅನ್ನುವಂಥ ನಿರ್ಧಾರಕ್ಕೆ ಬನ್ನಿ, ಆಯ್ತಾ. ಜೊತೆಗೆ ಧೂನಿ ಹೇಳ್ತಿದ್ದಾರೆ, ಒಂದು ಹೋಮ ಇದೆ. ಸೊ ಹೋಮದಿಂದ ನಿಮ್ಮ ಮನೆಯ ಸಮಸ್ಯೆಗಳು ಒಂದಷ್ಟು ಬಗೆಹರಿಯುತ್ತೆ, ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೋ ಒಂದಷ್ಟು ಗೊತ್ತಿಲ್ಲ, ಅಪಮೃತ್ಯು ದೋಷ ತೋರಿಸ್ತಾ ಇದೆ ಇಲ್ಲಿ. ಅವ್ರಿಗೆ ಫುಲ್ ಈವನ್ ಅವ್ರ ಡೆತ್ ಆದ್ರೂ ಕೂಡ ರಿಪೀಟೆಡ್ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಅವ್ರನ್ನ ಉಳಿಸುವಂತ ಪ್ರಯತ್ನ ಆಗಿರ್ಲಿ, ಅಥವಾ ಬೇರೆ ಯಾವ್ದಾದ್ರು ಪ್ರಯತ್ನ ಇದ್ರೆ ಮಾಡ್ಕೊಳ್ಳಿ ಅನ್ನುವಂಥದ್ದು ನಿಮ್ಮ ಗೊತ್ತಿರುವಂತ ವಿಚಾರದಲ್ಲಿ ಇದ್ರೆ. ಇದು ಯಾರಿಗೋ ಬರ್ತಿದೆ ಇಲ್ಲಿ ಅಂದ್ರೆ ಅವ್ರ ಕೈಲಿ ಸಾಧ್ಯ ಇದೆ ಅಂತ. ಎರಡನೇ ವಿಚಾರ, ಅವರಿಗೆ ಒಂದು ಮೃತ್ಯುಂಜಯ ಹೋಮ ಮಾಡಿಸಿ ನೋಡಿ, ಇದರಿಂದ ಅವರು ಉಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಅಂತ. ಅಥವಾ ಎಲ್ಲಾದ್ರೂ ಜ್ಯೋತಿಷಿಗಳ ಹತ್ರ ಕೇಳಿ ಒಂದು ಹೋಮನ ಮಾಡ್ಕೊಳ್ಳಿ, ಅವ್ರ ಆರೋಗ್ಯ ಸುಧಾರಿಸೋ ಹಾಗೆ, ಅಪಮೃತ್ಯು ದೋಷ ಹೋಗೋ ಹಾಗೆ. ಅಪಮೃತ್ಯು ದೋಷ, ಓಕೆ. ಜೊತೆಗೆ ಒಂದು ಡಿವೈನ್ ಟೈಮಿಂಗ್ ಬರಬೇಕು, ಬರೋವರೆಗೂ ಲೈಫನ್ನ ಬ್ಯಾಲೆನ್ಸ್ ಮಾಡಲೇಬೇಕು. ಬರುವಂಥ ನೋವುಗಳನ್ನ ಎದುರಿಸ್ಲೇಬೇಕು. ನಾನು ಎದುರಿಸಲ್ಲ ಅಂತ ನೀವು ಹೋದಷ್ಟು ಇನ್ನ ಜಾಸ್ತಿ ಆಗತ್ತೆ. ಇವತ್ತಿನ ಹೋಮ್ವರ್ಕ್ ಇವತ್ತು ಮುಗಿಸ್ಲಿಲ್ಲ ಅಂದ್ರೆ ನಾಳೆಗೆ ಡಬಲ್ ಹೋಮ್ವರ್ಕ್ ಆಗತ್ತೆ, ನಾಡಿದ್ದಕ್ಕೆ ತ್ರಿಬಲ್ ಹೋಮ್ವರ್ಕ್ ಆಗತ್ತೆ. ಸೊ ಹಾಗಾಗಿ ಅವತ್ತವತ್ತಿನ ಹೋಮ್ವರ್ಕ್ ಹೇಗೆ ಅವತ್ತವತ್ತು ಮುಗಿಸ್ಬೇಕಾ ಮಕ್ಕಳ,
ಹಾಗೆ ಮುಗಿಸ್ಕೊಳ್ಳಿ. ಹಂಗೇನೆ ದೊಡ್ಡವರಿಗೆ ಅವತ್ತವತ್ತಿನ ಕೆಲಸ ಕಾರ್ಯಗಳನ್ನ, ಅವತ್ತವತ್ತಿನ ಚಾಲೆಂಜಸ್ ಏನ್ ಬರುತ್ತೆ ನಿಮ್ಮ ಲೈಫಲ್ಲಿ, ಹಾಗೇನೆ ಮುಗಿಸ್ಕೊಂಬಿಡಿ. ಹಾಗೇನೆ ಅವತ್ತವತ್ತಿನ ಎಲ್ಲ ಸಮಸ್ಯೆಗಳ್ನು ಅವತ್ತೇ ಧೈರ್ಯವಾಗಿ ಎದುರಿಸಿ ಮುಗಿಸಿದ್ರೆ, ಸೊ ನಾಳೆಗೆ ಫ್ರೆಶ್ ಎನರ್ಜಿ, ಫ್ರೆಶ್ ಚಾಲೆಂಜ್, ಫ್ರೆಶ್ ಲೈಫ್, ಫ್ರೆಶ್ ಆಗಿ ಕಾನ್ಫಿಡೆನ್ಸ್ ಸಿಗುತ್ತೆ. ಸೊ ಅಲ್ಲಿವರೆಗೂ ಬ್ಯಾಲೆನ್ಸ್ ಮಾಡಿ, ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಅನ್ನುವಂಥದ್ದು ಇದೆ. ಸೊ ತಲೆ ಯಾಕೆ ಕೆಡ್ಸ್ಕೊಳ್ತೀರಾ? ಡು ನಾಟ್ ಬಿ ಡಿಸ್ಟರ್ಬ್. ಇಫ್ ಸಮಥಿಂಗ್ ಆರ್ ಸಮ್ ಒನ್ ಈಸ್ ಮೀನ್ ಫಾರ್ ಯು, ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಟು ಯು ಅಂತ ಹೇಳ್ತಿದ್ದಾರೆ. ಓಕೆ, ಕೊಟ್ಟಿರುವಂಥ ಮಾತನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೆ ಮಾತು ಕೊಟ್ಟಿದ್ದೀರಾ ನಿಮ್ಗೆ ಗೊತ್ತು. ಜೊತೆಗೆ ನಿಮ್ಮ ಫ್ಯಾಮಿಲಿ ಕಡೆಯಿಂದನೂ ಹರಕೆಗಳು ಬಾಕಿ ಇದೆ, ಅದನ್ನ ತೀರ್ಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ವಿಭೂತಿ ಧಾರಣೆನ ಮಾಡಿ, ಮತ್ತೆ ಮಕ್ಕಳಿಗೆ ಪುಸ್ತಕಗಳನ್ನ, ಪುರಾಣ ಪುಸ್ತಕಗಳನ್ನ ಓದ್ಲಿಕ್ಕೆ ಕೊಡಿ. ತುಂಬಾ ಇಂಟ್ರೆಸ್ಟ್ ಆಗಿದೆ ಮಕ್ಕಳ ಎಲ್ಲರೂ. ಭಾಗವತ ಪುರಾಣ ಆಗಿರ್ಲಿ, ಅಥವಾ ದೇವಿ ಪುರಾಣ ಆಗಿರ್ಲಿ, ದೇವಿ ಮಹಾತ್ಮೆ ಆಗಿರ್ಲಿ ಓದಿ. ತುಂಬಾ ಫ್ಯಾಂಟಸಿ ತರ ಇರುತ್ತೆ. ಸೊ ಹೆಚ್ಚು ಕಲ್ಪನಾ ಶಕ್ತಿಗೆ ಒಂದಷ್ಟು ಏನು ಹೇಳ್ತಾರೆ, ಕಲ್ಪನಾ ಶಕ್ತಿ ಸ್ಟ್ರಾಂಗ್ ಆಗುವಂಥದ್ದು, ನೆನಪಿನ ಶಕ್ತಿ ಸ್ಟ್ರಾಂಗ್ ಆಗುವಂಥದ್ದು, ಅಥವಾ ನಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಸ್ಟ್ರಾಂಗ್ ಆಗಕ್ಕೆ ಬುಕ್ಕುಗಳನ್ನ ಓದಬೇಕು. ವಿಜುವಲ್ ಟಿವಿ ನೋಡೋದ್ರಿಂದ ಅಥವಾ ಬೇರೆ ಏನೋ ಮಾಡೋದ್ರಿಂದ ನಮ್ಮ ಇಮ್ಯಾಜಿನರಿ ಇದೇನು ವರ್ಕ್ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ. ಈವನ್ ಪಾಸ್ಟ್ ಲೈಫ್ ಥೆರಪಿ ಆಗಿರಲಿ, ಅಥವಾ ಆಕಾಶಿಕೆ ಆಗಿರಲಿ, ಅಥವಾ ಚಕ್ರ ಆಗಿರಲಿ, ಅಥವಾ ರೇಖಿ ಆಗಿರಲಿ, ಎಲ್ಲ ಹೀಲಿಂಗ್ ಕೊಡೋದೇ ನಿಮ್ಮ ಇಮ್ಯಾಜಿನೇಷನ್ ಮುಖಾಂತರ. ಸೊ ಆ ಇಮ್ಯಾಜಿನೇಷನ್ ನಮಗೆ ಬುಕ್ಕುಗಳು ಕೊಡುತ್ತೆ. ಎಸ್ಪೆಷಲಿ ನಾವು ಹಿಸ್ಟ್ರಿ ಬುಕ್ಕು ಅಥವಾ ಹಳೆ ಪುಸ್ತಕಗಳನ್ನ ಓದ್ತಾ ಇದ್ರೆ, ಅಥವಾ ವೇದದ ಪುಸ್ತಕಗಳನ್ನ, ಅಥವಾ ಪುರಾಣ ಪುಸ್ತಕಗಳನ್ನ, ಅಥವಾ ಬಾಲಲೀಲೆ ಕೃಷ್ಣಂದು ಓದ್ತಾ ಇದ್ರೆ, ಸೊ ನಾವೇ ಕೃಷ್ಣ ಆಗ್ಬಿಟ್ಟಿರ್ತೀವಿ, ನಾವೇ ಗೋಪಿ ಆಗ್ಬಿಟ್ಟಿರ್ತೀವಿ. ಹಾಗೇನೆ ಒಬ್ಬ ರಾಜನ ಕತೆ ಓದ್ತಾ ಇದ್ರೆ ನಾವೇ ರಾಜ ಆಗ್ಬಿಟ್ಟಿರ್ತೀವಿ. ಒಬ್ಬ ಭಿಕ್ಷುಕನ ಕತೆ ಓದ್ತಿದ್ರೆ ನಾವೇ ಭಿಕ್ಷುಕ ಆಗಿರ್ತೀವಿ. ಒಂದು ಮೆಜಿಷಿಯನ್ ಕತೆ ಓದ್ತಾ ಇದ್ರೆ ನಾವೇ ಅದು ಇಮ್ಯಾಜಿನೇಷನ್ ಮಾಡ್ತಾ ಇರ್ತೀವಿ. ಸೊ ಅದರಿಂದ ಹೆಚ್ಚು ಒಂದು IQ ಲೆವೆಲ್ ಕೂಡ ಚೆನ್ನಾಗಾಗತ್ತೆ. ಸಾಕಷ್ಟು ಸಮಸ್ಯೆಗಳನ್ನ ಹೆಂಗೆ ಎದುರಿಸೋದು ಹೆಂಗೆ ಅಂತ ಗೊತ್ತಾಗತ್ತೆ. ಸೊ ಹಾಗಾಗಿ ನೀವು ಕೂಡ ಪುರಾಣ ಪುಸ್ತಕಗಳನ್ನ ಓದಿ. ನೀವು ಕೂಡ ದೊಡ್ಡವರು ಕೂಡ ಓದಿ, ಎಲ್ರೂ ಓದಿ. ನಿಮ್ಗೆ ಇಷ್ಟ ಬಂದಿದ್ದು ಓದಿ, ಅದು ಓದಕ್ಕೆ ಇಷ್ಟ ಇಲ್ಲ ಅಂತ. ಜೊತೆಗೆ ಸಾಯಿ ಸಚ್ಚರಿತೆ ಕೂಡ ನೀವು ಓದ್ಬೋದು ಅನ್ನುವಂಥದ್ದು ಇದೆ. ಸೊ ನಿಮ್ಮ ಬಾಳಿನ ಒಂದಷ್ಟು ಅಧ್ಯಾಯಗಳು ಕಷ್ಟಕರವಾಗಿ ಇದ್ದಿದ್ದಿರಬಹುದು, ಬಟ್ ಎಲ್ಲವೂ ಅಲ್ಲ. ಮುಂದಿನ ದಿನಗಳ ಒಂದಲ್ಲ ಒಂದು ರೀತಿಲಿ ಗ್ರೋತ್ನ ತಂದ್ಕೊಡುತ್ತೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಪುಟಗಳು ಇವೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಮ್ಗೆ ಈ ಕಷ್ಟಗಳು ಬರ್ತಿರೋದು ಶಿಕ್ಷೆ ಅಲ್ಲ, ಅದೊಂದು ರೀತಿ ಕರ್ಮ ಕ್ಲೆನ್ಸಿಂಗ್ ಅಂತ ಇದೆ. ಜೊತೆಗೆ ಫೇಸ್ ದ ರಿಯಾಲಿಟಿ ಅಂತ ದತ್ತಾತ್ರೇಯರು ಹೇಳ್ತಿದ್ದಾರೆ. ಸೊ ಸಮಸ್ಯೆಗಳ ವಿರುದ್ಧ ಹೋರಾಡಬೇಕೆ ಹೊರತು ಸಮಸ್ಯೆಗಳಿಗೆ ಬೆನ್ನು ಹಾಕಿ ಹೋಗೋದು ಒಳ್ಳೆಯ ಲಕ್ಷಣ ಅಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಚಕ್ರಗಳನ್ನ ಫ್ರೀ ಮಾಡ್ಕೊಳ್ಳಿ, ಏಂಜಲ್ಸ್ನ ಫ್ರೀ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡು ತಪ್ಪಾಗಿ ತಿಳ್ಕೊಂಡ್ರೆ ಅದಕ್ಕೆ ಯಾರು ಇಲ್ಲಿ ಹೊಣೆ ಅಲ್ಲ ಅನ್ನುವಂಥದ್ದು ಕೂಡ ಇದೆ. ಶ್ವಾನಗಳಿಗೆ ಆಹಾರನ ಹಾಕಿ ಅನ್ನುವಂಥದ್ದು ಬಿ ದ ಲೈಟ್, ಕಲಿತಾ ಇರಿ, ಕಲಿಸ್ತಾ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಗುರುಗಳ ಆಜ್ಞೆ ಪ್ರಕಾರ ನಿಮ್ಮ ಜೀವನಕ್ಕೆ ಸಾಕಷ್ಟು ಏಂಜಲ್ಸ್, ಆರ್ಕಿಂಜಲ್ಸ್, ನಿಮ್ಮ ವಿವಿಧ ರೀತಿಯ ಗುರುಗಳು ನಿಮ್ಮ ಜೀವನಕ್ಕೆ ಬೆಳಕಾಗಿ ಬಂದಿದ್ದಾರೆ, ಬೆಳಕಿನ ದಾರಿನ ತೋರಿಸ್ತಾರೆ. ನೀವು ಕೂಡ ಸಾಕಷ್ಟು ಗುರುಗಳಿಗೆ ಶಿಷ್ಯರಾಗಿ ಇದ್ದೀರಾ ಅಂತ ಕೇಳಿಸ್ತಾ ಇದೆ. ಜೊತೆಗೆ ಶಿಷ್ಯರ ಜೊತೆ ಒಂದಷ್ಟು ಗುರುವಿನ ಸ್ಥಾನಕ್ಕೆ ಕೂಡ ಒಂದಷ್ಟು ಜನರಿಗೆ ಇದ್ದೀರಾ ಅನ್ನುವಂಥದ್ದು. ಹಾಗಾಗಿ ಸ್ವಲ್ಪ ಸಮಾಧಾನವಾಗಿ ನಿಮ್ಮ ಒಂದು ಸ್ಥಿತಿಗತಿನ ನೆನಪಲ್ಲಿ ಇಟ್ಕೊಂಡು ಸರಿಯಾದ ರೀತಿಲಿ ನೀವು ಜೀವನನ ನಡೆಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ ಇಲ್ಲಿ. ಕೆಲವು ಸತಿ ಇಲ್ಲಿ ಫ್ರೀಯಾಗಿ ಬಿಟ್ಬಿಡಿ ನಿಮ್ಮ ಲೈಫನ್ನ, ನಿಮ್ಮ ಥಾಟ್ಸ್ನ, ಅಥವಾ ನಿಮ್ಮ ಈಗೋನ ಅನ್ನುವಂಥದ್ದು ಇದೆ. ಯಾಕೆ ಅಂದರೆ ಗಿವ್ ಯುವರ್ ಫ್ರೀ ವಿಲ್ ಟು ಬಾಬಾ ಅಂಡ್ ನಾಟ್ ಯುವರ್ ಡಿಸೈರ್ಡ್ ಸ್ಕ್ರಿಪ್ಟ್. ನನ್ಗೆ ಹೀಗ್ಬೇಕು ಅನ್ನೋದು ಕೇಳ್ತಾನೆ ಇದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ನಾವ್ ಅನ್ಕೊಂಡಿದ್ಕಿಂತ ಬೆಟರ್ ಸಿಗೋದ್ರಲ್ಲಿ ಇದೆಯೇನೋ, ನಮ್ಮನ್ನ ನಾವು ಇನ್ನ ಕಡಿಮೆಗೆ ಹಾಕೊಂಬಿಟ್ವೇನೋ ಅಂತ ಅನ್ನಿಸುತ್ತೆ. ಹಾಗಾಗಿ ಇನ್ನ ಹೆಚ್ಚಿನ ಒಂದು ಒಳ್ಳೆಯದು ಮುಂದಿನ ದಿನಗಳಲ್ಲಿ, ಇನ್ನ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ
ಹೆಚ್ಚಿನ ಯಶಸ್ಸನ್ನ ಅವರು ತೋರಿಸ್ತಾರೆ ಅನ್ನುವಂಥದ್ದು ಇದೆ. ಸೊ ಸಾಧ್ಯ ಆದಷ್ಟು ಒಂದಷ್ಟು ಕಲಿತಾ ಇರಿ, ಕಲಿಸ್ತಾ ಇರಿ. ಗುರುಗಳೇ ನೀವೇನು ಕೊಡ್ತಿರೋ ನಾನು ಸ್ವೀಕಾರ ಮಾಡಕ್ಕೆ ತಯಾರಿದ್ದೀನಿ, ನನ್ಗೆ ಇಷ್ಟ ಬಂದಿದ್ದಲ್ಲ ನಿಮ್ಗೆ ಇಷ್ಟ ಬಂದಿದ್ದು ಅನುಗ್ರಹ ಮಾಡಿ ಅಂತ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಕರ್ಮ ಕ್ಲೆನ್ಸ್ ಮಾಡ್ತಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬನ್ನಿ. ನಿಮ್ಮನ್ನ ಒಂದಷ್ಟು ಕಟ್ ಹಾಕಿದ್ದಾರೆ, ಒಂದಷ್ಟು ನಿಮ್ಮನ್ನ ನೆಗೆಟಿವಿಟಿ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಬಿ ಡಿಟ್ಯಾಚ್ಡ್ ಫ್ರಮ್ ಪೀಪಲ್ ಅಂಡ್ ಸಿಚುವೇಶನ್. ಡಿಟ್ಯಾಚ್ಮೆಂಟ್ ಡಸ್ ನಾಟ್ ಮೀನ್ ಟು ಯು ರನ್ ಅವೇ ಫ್ರಮ್ ದ ಪೀಪಲ್ ಅಂಡ್ ಸಿಚುವೇಶನ್. ಲೆಟ್ ದಿಸ್ ನೋ ಲಾಂಗರ್ ಕಂಟ್ರೋಲ್ ಯು. ಅರ್ಥ ಆಯ್ತು ಅಲ್ವಾ? ಸೊ ನಿಮ್ಮನ್ನ ಇದು ಜಾಸ್ತಿ ಕಟ್ ಮಾಡಬೇಕು ಅಂತ ಬಯಸ್ತಾ ಇದೆ, ಆದ್ರೆ ನೀವೇ ಇದನ್ನ ಕಟ್ ಮಾಡ್ಕೊಂಬಿಡಿ. ಅದು ನಿಮ್ಮನ್ನ ಕಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರೆ, ಇಂಥ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ರೆ ಸೊ ಸ್ವಲ್ಪ ಹುಷಾರಾಗಿ ಇರಿ. ಕರ್ಮ ಕ್ಲೆನ್ಸ್ ಆಗ್ತಿದೆ ಅನ್ನುವಂಥದ್ದು ಇದೆ. ಎಲ್ಲ ಆರ್ಕೇಂಜಲ್ಸ್ ನಿಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ. ಫೈನಾನ್ಷಿಯಲಿ ಸಕ್ಸಸ್ ಬರುತ್ತೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಅಗತ್ಯ ಇರೋರಿಗೆ ಸೇವೆನ ಮಾಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಏನೋ ಹೇಳ್ತೀರಾ, ಒಂದು ನಡೆಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಕರ್ಮ ಕ್ಲೆನ್ಸ್ ಅಂದ್ರೆ ಕರ್ಮ ಕ್ಲೆನ್ಸ್ ಮಾಡ್ಕೊಂಡ್ಮೇಲೆ ಅಷ್ಟೇ ನಿಮ್ದು ನಡೆಯುತ್ತೆ, ನೀವೇನ್ ಅನ್ಕೊಂಡಿದ್ದೀರೋ. ಸೊ ಇಗ್ನೋರ್, ಅದೇ ಹೇಳ್ತಾ ಇರೋದು. ಟಾಕ್ ಲೆಸ್ ಅಬೌಟ್ ಯುವರ್ ಪೇನ್ ಅಂಡ್ ಹರ್ಟ್, ಡೋಂಟ್ ಗಿವ್ ದೆಮ್ ಇನ್ ಯುವರ್ ಪ್ಲೇಸ್ ಆಫ್ ಸಬ್ಕಾನ್ಶಿಯಸ್ ಅಂತ ಹೇಳ್ತಿದ್ದಾರೆ. ಕರ್ಮ ಇಸ್ ಕ್ಯೂಸ್ ಅಂಡ್ ಎಫೆಕ್ಟ್ ಅಂಡ್ ನಾಟ್ ಎ ಪನಿಷ್ಮೆಂಟ್. ಸೊ ನಿಮ್ಮ ನಂಬಿಕೆ ಏನಿದೆ ಎಲ್ಲವೂ ಕೂಡ ಸತ್ಯ ಅಲ್ಲ. ಸೊ ಹಾಗಾಗಿ ಯಾವುದು ಸತ್ಯ ಇದೆಯೋ ಇಲ್ವೋ ಅದನ್ನ ಒಂದು ಕ್ಲಾರಿಟಿ ತಗೊಳ್ಳಿ ಅನ್ನುವಂಥದ್ದು ಇದೆ. ಆಲ್ ಈಸ್ ವೆಲ್ ಅಂತ ಇದೆ. ಸೊ ನೋಡಿ, ಎಲ್ಲ ಗುರುಗಳು ಇದ್ದಾರೆ. ಸೊ ಒನ್ ಆಫ್ ದ ಅಸೆಂಡೆನ್ಸ್ ಮಾಸ್ಟರ್ ಇಸ್ ಗೈಡಿಂಗ್ ಅಂಡ್ ಪ್ರೊಟೆಕ್ಟಿಂಗ್ ಯು. ಸೊ ನಿಮ್ಗೆ ಒಂದಷ್ಟು ಮಾರ್ಗದರ್ಶನನ ಕೊಡ್ತಿದ್ದಾರೆ, ಒಂದಷ್ಟು ರಕ್ಷಣೆ ಕೊಡ್ತಿದ್ದಾರೆ. ಸೊ ಒಂದಷ್ಟು ಸಹಜವಾಗಿ ನಿಮ್ಮ ಮೇಲೆ ಕೃಪಾ ದೃಷ್ಟಿ ಗುರುಗಳ ಅನುಗ್ರಹ ಇದೆ ಅನ್ನುವಂಥದ್ದು. ಬಾಟಮ್ ಆಫ್ ದಿ ಡೆಕ್ ಡೆತ್ ಇದೆ. ಯಾರೋ ನಿಮ್ಗೆ ತುಂಬಾ ಪ್ರೀತಿಯಾಗಿರೋರು ಅಥವಾ ನಿಮ್ಮ ಗುರುಗಳ ಸ್ಥಾನದಲ್ಲಿದ್ದವರಿಗೆ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ರೆಸ್ಟ್ ಇನ್ ಪೀಸ್ ಫಾರ್ ಯುವರ್ ಸಿಚುವೇಶನ್. ಡೆತ್ ಈಸ್ ಇನ್ವೈಟೇಬಲ್, ಓನ್ಲಿ ಗುರು ಕ್ಯಾನ್ ಆಲ್ಟರ್ ಯುವರ್ ಡೆಸ್ಟಿನಿ ಇಫ್ ಹಿ ವಿಶಸ್. ಗುರುವಿನ ಪಾದ ಹಿಡ್ಕೊಂಬಿಡಿ ಗಟ್ಟಿಯಾಗಿ, ಆಯ್ತಾ? ಸೊ ಗುರುಗಳ ಆಶೀರ್ವಾದ ಇದೆ, ನಾಮ ಜಪನ ಮಾಡಿ. ಇದರಿಂದ ನಿಮ್ಗೆ ಇನ್ನ ಹೆಚ್ಚಿನ ಆರೋಗ್ಯದಲ್ಲಿ ಅಭಿವೃದ್ಧಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಗುರುಗಳು ನಿರ್ಧಾರ ಮಾಡಿದ್ರೆ ನಿಮ್ಮನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ಸೊ ದೇವರಲ್ಲಿ ಆಗದೆ ಇರುವಂತ ಕೆಲಸಗಳು ಗುರುವಿನಿಂದ ಆಗತ್ತೆ ಅಂತಾರೆ, ಆಯ್ತಾ? ಹಾಗಾಗಿ ನಿಮ್ಮ ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು. ಮೊದಲನೇದು, ಎರಡನೇದು, ಮೂರನೇದು ಏನೋ ಒಂದು ಅಂತ್ಯ ಆಗ್ತಾ ಇದೆ. ಐ ಹೋಪ್ ನಿಮ್ಮ ಜೀವನದ ಕಷ್ಟಗಳ ಅಂತ್ಯ, ನಿಮ್ಮ ಜೀವನದ ನೆಗೆಟಿವಿಟಿಯ ಅಂತ್ಯ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಡು ನಾಟ್ ಅಲೋ ನೆಗೆಟಿವಿಟಿ ಥಾಟ್ಸ್ ಟು ಲೈವ್ ಇನ್ ಯುವರ್ ಮೈಂಡ್. ಬಿಲೀವ್ ಇನ್ ಬಾಬಾ ಅಂಡ್ ಬಿ ಪಾಸಿಟಿವ್. ಓಕೆ. ಸೊ ಸ್ಪಿರಿಚುವಲ್ ಪಾತ್, ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ದೇವರನ್ನೇ ಹೋಗಿ ಮುಟ್ಟುತ್ತೆ. ನಿಮಗೆ ಯಾವ ರೀತಿಯಲ್ಲಿ ಸ್ಪಿರಿಚುವಾಲಿಟಿ ಇಷ್ಟ ಆಗುತ್ತೋ ಆ ರೀತಿಯಲ್ಲಿ ಇರಿ. ಸದ್ಯಕ್ಕೆ ನೆಗೆಟಿವಿಟಿಗೆ ನಿಮ್ಮ ಜೀವನದಲ್ಲಿ ಯಾವುದೇ ಜಾಗನ ಕೊಡಬೇಡಿ. ಪಾಸಿಟಿವ್ ಆಗಿ ಇರಿ, ಸಕಾರಾತ್ಮಕವಾಗಿ ಯೋಚನೆನ ಮಾಡಿ. ಎರಡನೇದು, ಈಗೋ ಅಡ್ಡದಾರಿ ಹಿಡಿಬೇಡಿ ಅನ್ನುವಂಥದ್ದು ಇದೆ. ಮೊದಲನೇದು, ಎರಡನೇದು ಸಿಂಬಲಿಟಿಕ್ ಆಗಿ ಇದೆ. ಲೆಟ್ಸ್ ಗೋ ಆಫ್ ಯುವರ್ ಈಗೋ. ಯೋಗೋ ಅಂತ ಕೂಡ ಕೇಳಿಸ್ತಾ ಇದೆ, ಈಗೋ ಅಂತಾನು ಕೇಳಿಸ್ತಾ ಇದೆ.
ಇಟ್ ಈಸ್ ಆನ್ ಅಬ್ಸ್ಟಕಲ್ ಆನ್ ದ ಸ್ಪಿರಿಚುವಲ್ ಪಾತ್. ನಿಮ್ಮ ಅಹಂಕಾರ, ನಿಮ್ಮ ಅಹಂಭಾವ, ನಿಮ್ಮ ಆರ್ಭಟ, ನಿಮ್ಮ ಆಧ್ಯಾತ್ಮಿಕ ಜಗತ್ತಿಗೆ ತೊಂದರೆ ಮಾಡ್ತಿದೆ. ಸೊ ಹಾಗಾಗಿ ಅದನ್ನ ಹೋಗಕ್ಕೆ ಬಿಡಿ ಅನ್ನುವಂಥದ್ದು ಇದೆ. ಜೊತೆಗೆ ಬಾಬಾರ ಸಹಾಯ ತಗೊಳ್ಳಿ, ನಿಮ್ಗೆ ಯಾವಾಗ ಬೇಕು ಅಂದ್ರು ಅವರು ನಿಮ್ಗೆ ಸಹಾಯನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಒಬ್ರೇ ತುಂಬಾ ಕಷ್ಟ ಪಡಬೇಡಿ. ಎಲ್ರಿಗೂ ಈಗೋ ಇಲ್ಲ, ಕೆಲವ್ರಿಗಿದೆ ಅಂತ ಹೇಳ್ತಾರೆ. ಕೆಲವ್ರು ತುಂಬಾ ಕಷ್ಟ ಪಡ್ತಿದ್ದೀರಾ ಒಬ್ರೆ. ಸೊ ಗುರುಗಳ ಒಂದು ಸಹಾಯನ ತಗೊಳ್ಳಿ, ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ ಅಂತ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಎಲ್ಲದಕ್ಕೂ ಒಂದು ಕಾರಣ ಇದೆ. ಕಾರಣ ಇಲ್ದಿರ ನಿಮ್ ಜೀವನದಲ್ಲಿ ಏನು ನಡೀತಾ ಇಲ್ಲ. ಈಗ ನಡೆಯೋದಕ್ಕೂ ಕಾರಣ ಇದೆ, ಮುಂದೆ ನಡೆಯೋದಕ್ಕೂ ಕಾರಣ ಇದೆ, ಹಿಂದೆ ನಡೆದಿದ್ದಕ್ಕೂ ಕಾರಣ ಇದೆ. ಈ ರೀಸನ್ ಇಲ್ಲಿ ಬರೋದಕ್ಕೂ ಇಲ್ಲೊಂದು ರೀಸನ್ ಇದೆ. ದ ಮೈಂಡ್ ಈಸ್ ರೆಸ್ಟ್ಲೆಸ್. ಲೆಟ್ ಯುವರ್ ಇಂಟೆಲೆಕ್ಟ್ ಕಂಟ್ರೋಲ್ ಯುವರ್ ಮೈಂಡ್. ಓಕೆ, ನಿಮ್ಮ ಮೈಂಡ್ ಅನ್ನ ಕಂಟ್ರೋಲ್ ಮಾಡಿ ಇಡಿ, ನಿಮ್ಮ ಆಲೋಚನೆಗಳನ್ನ ಕಂಟ್ರೋಲ್ ಅಲ್ಲಿ ಇಡಿ ಅನ್ನುವಂಥದ್ದು ಇದೆ. ವಿಜಯ ನಿಮ್ಮದೇ, ಜಯ ಮನದೇರ ಅಂತ ಕೇಳಿಸ್ತಾ ಇದೆ. ಆಂಜನೇಯ ನಿಮ್ಗೆ ಒಳ್ಳೇದ್ ಮಾಡ್ತಾರೆ. ನಂಗೆ ಅವಾಗ್ಲೇ ಧ್ಯಾನ ಮಾಡ್ತಿದ್ರೆ ಆಂಜನೇಯ ಅಳ್ತಾ ಇರೋ ತರ ಕಾಣಿಸ್ತು. ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಅಳ್ತಾ ಇದ್ರು ಅಂತ. ಸೊ ಲುಕ್ ವಿತ್ ಇನ್ ಅಂತ ಇದೆ. ಧ್ಯಾನ ಮಾಡ್ಬೇಕಾದ್ರೆ ಹೌದು ಆಂಜನೇಯ ಯಾಕತ್ರು ಅಷ್ಟ್ ಬೇಗ ಲಿಂಕ್ ಮಿಸ್ ಆಗೋಯ್ತು. ಜಸ್ಟ್ ಹಿಂಗೆ ಸ್ಪಾರ್ಕ್ ಅಲ್ಲಿ ಹಂಗ್ ಕಾಣ್ಸಂಗ್ ಮಾಯ ಆಗೋಯ್ತು. ಮೇ ಬಿ ನನ್ನ ತಲೆನೋವು ಅಂತ ನನ್ನ ನೋಡಿ ಹೇಳ್ತಾ ಇರ್ಬೋದು. ಅಯ್ಯೋ ಈ ಹುಡ್ಗಿಂದ ಯಾವಪ್ಪ ಬಿಡುಗಡೆ ಸಿಗುತ್ತೆ ನಂಗೆ ಅಂತ. ಗಾಡ್ ಈಸ್ ವಿತ್ ಇನ್ ಯು, ಇನ್ ಯುವರ್ ಹಾರ್ಟ್ ಅಂಡ್ ಮೈಂಡ್ ಅಂತ ಹೇಳ್ತಿದ್ದಾರೆ. ಓಂ ಮೆಡಿಟೇಷನ್ ಮಾಡಿ, ಇದರಿಂದ ನಿಮ್ಗೆ ಇನ್ನಷ್ಟು ಒಳ್ಳೇದಾಗತ್ತೆ. ನಿಮ್ಮ ಗುರುಗಳು, ನಿಮ್ಮ ದೈವ ನಿಮ್ಮ ಹೃದಯ ಮಂದಿರದಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ದೇಹ ದೇಗುಲದಲ್ಲೇ ಇದ್ದಾರೆ ಅಂತಿದ್ದಾರೆ. ಜೊತೆಗೆ ಫೈನಾನ್ಷಿಯಲಿ ಸಕ್ಸಸ್ ಬರುತ್ತೆ. ಯು ಶಾಲ್ ಬಿ ಬ್ಲೆಸ್ಡ್ ವಿತ್ ಅಬುಡೆನ್ಸ್. ಈ ಲೈಫಲ್ಲಿ ನಿಮ್ಗೆ ತುಂಬಾ ಕಷ್ಟ ಬಂದಿರಬಹುದು, ಸಾಲ ಜಾಸ್ತಿ ಆಗಿರಬಹುದು, ಕಷ್ಟಗಳಿಂದ ನಿಮ್ಗೆ ಮುಕ್ತಿ ಸಿಗ್ತಾ ಇಲ್ಲ ಅಂತ ಬೇಜಾರಿರಬಹುದು, ಅಥವಾ ಅಗತ್ಯ ವಸ್ತುಗಳಿಗೆ ಹಣ ಇಲ್ಲ ಅಂತ ಆಗಿರಬಹುದು. ನಥಿಂಗ್ ಟು ವರಿ, ದುಡ್ಡು ಬರ್ತಾ ಇದೆ. ಓಕೆ, ಫೈನಾನ್ಷಿಯಲಿ ಸಕ್ಸಸ್ ಇದೆ, ಮತ್ತೆ ನಿಮ್ಮ ಬೆಳೆಗಳಿಗೆ ಒಳ್ಳೆ ಬೆಲೆ ಕೂಡ ಬರುತ್ತೆ. ಇದಿಷ್ಟು ಗುರುವಾರದ ದಿನ. ಶುಭ ಗುರುವಾರ. ನಿಮ್ಮ ಜೀವನಕ್ಕೆ ನಿಮ್ಮ ಗುರುಗಳು ಕೊಟ್ಟಂತ ಮಹಾನ್ ಸಂದೇಶ. ಬಹಳಷ್ಟು ಜನ ಗುರುಗಳು ಇರೋದ್ರಿಂದ ಸೊ ಸೈಲೆಂಟ್ ಆಗಿ ಗುರುಗಳ ನಾಮ ಜಪನ ಮಾಡ್ತಾ ಹೋಗಿ, ಮಿಕ್ಕಿದೆಲ್ಲವೂ ಗುರುಗಳ ಪಾದಾರವಿಂದಕ್ಕೆ ಸಮರ್ಪಣೆನ ಮಾಡಿಬಿಡಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.